ಅದೇನೋ ಅಂತಾರಲ್ಲ, ಮಾಡಬಾರದ್ದು ಮಾಡಿದರೆ ಆಗಬಾರ್ದಾಗುತ್ತೆ ಅಂತ. ಈ ಮಾತು ಅಕ್ಷರಶಃ ಸತ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಕರ್ನಾಟಕ ಪೊಲೀಸರು ಭಿಕ್ಷಾ ಕೊಟ್ಟಿದ್ದಾರೆ. ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಇದರಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಿತ್ತು. ಇದನ್ನು ಪ್ರಶ್ನಿಸಿ ಪೊಲೀಸರ ಪರ ವಕೀಲರಾದಂಥ ಅನಿಲ್ ನಿಶಾನಿ ಅವರು ಮನವಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜ್, ಅನುಕುಮಾರ್ ಮತ್ತು ಜಗದೀಶ್ ಇವರ ಜಾಮೀನು ರದ್ದು ಮಾಡುವಂತೆ ಮನವಿ ಮಾಡಿದ್ದಾರೆ. ಅದೇನೇ ಇದ್ದರೂ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕೊಂಡ ಮೇಲೆ ಒಂದಲ್ಲ ಒಂದು ಕಷ್ಟಗಳು ಎದುರಾಗ್ತಾನೆ ಇದ್ದಾವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾತ್ರ ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಸೇರಿದಂತೆ ಸದ್ಯ ಈಗ ಸುಪ್ರೀಂ ಕೋರ್ಟ್ಗೂ ಕಾಲಿಟ್ಟಿದೆ. ಅದ್ಯಾವ ಸ್ವರೂಪ ಪಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾದು ನೋಡಬೇಕಾಗಿದೆ. ಸುಪ್ರೀಂಗೆ ಸಲ್ಲಿಸಿದ ಮೇಲ್ಮನವಿಯಿಂದ ದರ್ಶನ್ ಸೇರಿದಂತೆ ಅವರ ಅಭಿಮಾನಿಗಳಿಗೂ ನಿರಾಶೆ ಉಂಟಾಗಿದೆ. ಇನ್ನೇನು ಜೈಲಿಂದ ಹೊರಬಂದು ಸಿನಿಮಾ ಶೂಟಿಂಗಲ್ಲೇ ದರ್ಶನ್ ಭಾಗಿಯಾಗ್ತಾರೆ ಅಂತ ಇರುವಾಗಲೇ ಕರ್ನಾಟಕ ಪೊಲೀಸರು ದರ್ಶನ್ ಅವರಿಗೆ ಭಿಕ್ಷಾ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಈ ಪ್ರಕರಣ ಮತ್ಯಾವ ತಿರುವುಗಳನ್ನು ಪಡೆಯುತ್ತೆ, ಯಾವ್ಯಾವ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಟೇರ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಹೊಸದೊಂದು ಇಮೇಜನ್ನು ಬೆಳೆಸ್ಕೊಂಡು ಎಲ್ರಿಗೂ ಮೆಚ್ಚುವಂಥ ಪಾತ್ರಗಳನ್ನು ಮಾಡ್ತಾ ಇದ್ದಂಥ ದರ್ಶನ್ ಯಾವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದರೋ ಆವತ್ತಿಂದನೇ ಅವರಿಗೆ ಕಷ್ಟಗಳ ಸರಮಾಲೆ ನಿರಂತರವಾಗಿ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್, ಜೊತೆಗೆ A1 ಆರೋಪಿ ಪವಿತ್ರ ಗೌಡ. ಆ ಪ್ರಕರಣದಲ್ಲಿ ಇನ್ನೂ ಜೊತೆಗಿದ್ದವರು ಅಂದರೆ ಲಕ್ಷ್ಮಣ್, ಪ್ರದೂಷ್, ನಾಗರಾಜ್, ಅನುಕುಮಾರ್, ಜಗದೀಶ್. ಒಟ್ಟು 17 ಜನ ಆರೋಪಿಗಳು. ಈ 7 ಜನ ಆರೋಪಿಗಳಿಗೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಕೊಟ್ಟಿತ್ತು. ಅದಕ್ಕಿಂತ ಮುಂಚೆ ದರ್ಶನ್ ಅವರಿಗೆ ಚಿಕಿತ್ಸೆಗೆ ಅಂತೇಳಿ ವೈದ್ಯಕೀಯ ಜಾಮೀನನ್ನು ಕೊಟ್ಟಿತ್ತು. ಆದರೆ ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಅದನ್ನು ಪ್ರಶ್ನೆ ಮಾಡಿ ಪೊಲೀಸರಿಗೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಇವರ ಜಾಮೀನನ್ನು ರದ್ದು ಮಾಡಿ, 7 ಜನರ ಜಾಮೀನು ರದ್ದು ಮಾಡಿ ಅಂತೇಳಿ. ಯಾಕಂದರೆ ಕೊಲೆ ಪ್ರಕರಣ ಬರೀ ಕೊಲೆ ಪ್ರಕರಣ ಅಲ್ಲ, ಒಂದು ಸರಳ ಕೊಲೆ ಪ್ರಕರಣ ಅಲ್ಲ ಇದು. ಕಿಡ್ನ್ಯಾಪ್ ಮಾಡಿ, ಚಿತ್ರಹಿಂಸೆ ಮಾಡಿ, ಕೊಲೆ ಮಾಡಿ, ಕೊಲೆಯನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡಿದಂಥ ಒಂದು ಕೇಸ್, ಬರೀ ಕೊಲೆ ಅಲ್ಲ. ಹಾಗಾಗಿ ಇಷ್ಟು ಕಾಂಪ್ಲೆಕ್ಸ್ ಇರ್ತಕ್ಕಂಥ ಕೇಸಲ್ಲಿ ಆರೋಪಿಗಳು ಹೊರಗಿರಬಾರ್ದು ಅಂತ ಕರ್ನಾಟಕ ಪೊಲೀಸರ ಉದ್ದೇಶ. ಆ ಕಾರಣಕ್ಕಾಗಿಯೇ ದರ್ಶನ್, ಪವಿತ್ರ ಗೌಡ ಮತ್ತು ಪ್ಲಸ್ 5 ಜನ, ಯಾರು ಲಕ್ಷ್ಮಣ್, ಪ್ರದೋಷ್, ನಾಗರಾಜ್, ಅನುಕುಮಾರ್, ಜಗದೀಶ್ ಇವರ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಪೊಲೀಸ್ ಮೇಲ್ಮನವಿ ಹೋಗಿದ್ದಾರೆ. ಅಲ್ಲಿ ವಕೀಲರು ಪೊಲೀಸರ ಪರವಾಗಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಅದು ವಿಚಾರಣೆಗೆ ಬಂದು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕಾಗಿದೆ. ಅಲ್ಲಿ ಮೇಲ್ಮನವಿ ಹೋಗಿರೋದು ಜಾಮೀನು ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ನ ತೀರ್ಮಾನವನ್ನು ಪ್ರಶ್ನಿಸಿ ಮಾತ್ರ ಮೇಲ್ಮನವಿ ಹೋಗಲಾಗಿದೆ. ಪ್ರಕರಣ ಇನ್ನೂ ಸಹ ಇಲ್ಲೇ ಸ್ಥಳೀಯ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ನಲ್ಲಾಗಲಿ ನಡೀತಾ ಇಲ್ಲ. ಅಲ್ಲಿ ನಡೀತಾ ಇರೋದು ಯಾವುದು ಅಂತಂದರೆ ದರ್ಶನ್ ಅವರಿಗೆ ಜಾಮೀನು ಕೊಟ್ಟಂಥ, ಹೈಕೋರ್ಟ್ ಜಾಮೀನು ಕೊಟ್ಟಂಥ ಒಂದು ತೀರ್ಪೇನಿದೆ ಅದನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಲಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ.